ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ GPSTR TET HSTRಗೆ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಾವು GPSTR TET HSTRಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತಾ ಯಾರು ಸ್ಟಡಿ ಮಾಡ್ತಾ ಇದ್ದಾರಲ್ಲ GPSTR TET HSTRಗೆ ಅವ್ರ ಸಲುವಾಗಿ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿದ್ದದ. ಮುಂದುವರೆದ ಟೈಮ್ ಟೇಬಲನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. GPSTR ಪರೀಕ್ಷೆಗೆ ತಯಾರಿ ಮಾಡುವ ಅಭ್ಯರ್ಥಿಗಳಿಗೆ ಮತ್ತು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರಲ್ಲ ಅವ್ರ ಸಲುವಾಗಿ ಒಂದು ಟೈಮ್ ಟೇಬಲ್ ಅದ. ಒಂದು ಟೈಮನ್ನು ಊಹೆ ಮಾಡಿಕೊಂಡು ಆ ಟೈಮನ್ನು ಇಟ್ಕೊಂಡು ಇಲ್ಲಿ ಟೈಮ್ ಟೇಬಲನ್ನು ರೆಡಿ ಮಾಡಿದ್ದದ. ಒಂದು ಸ್ವಲ್ಪ ನೋಡ್ರಿ. ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಸಮಯ ಏನಪ್ಪ ಅಂದರೆ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆ ತನಕ ಅಂಥೇಳಿ ಊಹೆ ಮಾಡಿಕೊಂಡು ಆ ಪ್ರಕಾರ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿದ್ದದ. ಜಸ್ಟ್ ನೋಡ್ರಿ, ವಿಡಿಯೋನ ಕೊನೆ ತನಕ ನೋಡ್ರಿ. ಬೆಳಗ್ಗೆ ಏನೇನು ಮಾಡ್ಬೇಕಂತ ಹೇಳಿ ಒಂದು ಸ್ವಲ್ಪ ಇಲ್ಲಿ ರೂಟೀನ್ ಅದ ನೋಡ್ರಿ. ಬೆಳಗ್ಗೆ ರೂಟೀನ 5:30ಕ್ಕೆ ಎದ್ದ ತಕ್ಷಣ 6 ತನಕ ಏನು ಮಾಡಬೇಕು, ಒಂದು ಸ್ವಲ್ಪ ವ್ಯಾಯಾಮ ಮಾಡೋದು, ಒಂದು ಸ್ವಲ್ಪ ಫ್ರೆಶ್ ಆಗೋದು, ಅದನ್ನೆಲ್ಲ ಮುಗಿಸ್ಕೊಂಡು ಏನು ಮಾಡೋದು, ಅರ್ಧ ತಾಸು ಆದಮೇಲೆ 6ರಿಂದ 7:30 ತನಕ ಏನು ಮಾಡಬೇಕು, ಫಸ್ಟ್ ಒಂದು ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಕೂಡ್ಬೇಕು. ಇದು ಮೊದಲ ಅಧ್ಯಾಯ ಅಂಥೇಳಿ. ಪೆಡಗಾಗಿಯರೇ ಓದ್ರಿ, ಕನ್ನಡರೇ ಓದ್ರಿ, ಇಂಗ್ಲೀಷರೇ ನಿಮ್ಗೆ ಯಾವ್ದು ಇಷ್ಟ ಆಗ್ತದಲ್ಲ ಸಬ್ಜೆಕ್ಟ್ ಅಲ್ಲಿ ಹಾಕೋಡ್ರಿ. ಯಾಕಂದ್ರೆ ಮಾರ್ನಿಂಗ್ ಮೈಂಡ್ ಫ್ರೆಶ್ ಇರುತ್ತೆ, ಓದಿದ್ದೆಲ್ಲ ನೆನಪುಳಿತದೆ. ಅದ್ರ ಸಲುವಾಗಿ 6ರಿಂದ 7:30 ತನಕ ಏನು ಮಾಡಿರಿ, ನಿಮ್ಗೆ ಇಷ್ಟವಾದ ಸಬ್ಜೆಕ್ಟನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ 7:30ರಿಂದ 8 ತನಕ ಏನು ಮಾಡಿರಿ, ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಏನು ಮಾಡಿರಿ, ನಿಮ್ದು ನಾಷ್ಟ ಮಾಡೋದಾಗಲಿ, ನಿಮ್ದೇನು ಊಟದ ತಯಾರಿ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ 8:45ಕ್ಕೆ 8ರಿಂದ 8:45 ತನಕ ಏನು ಮಾಡಿರಿ, ಒಂದು ಸ್ವಲ್ಪ ಪ್ರಶ್ನೋತ್ತರ ಮತ್ತು ಪ್ರಶ್ನೆ ಪತ್ರಿಕೆ ಇರ್ತದಲ್ಲ ಅದನ್ನು ರಿವಿಷನ್ ಮಾಡೋದು. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ಒಳಗೆ. ಇದನ್ನು ಬುಕ್ಲೆಟ್ ತೊಗೊಂಬಂದು ಇಟ್ಕೊಂಡು ಏನು ಮಾಡಿರಿ, 8ರಿಂದ 8:45 ತನಕ ಒಂದು ಸ್ವಲ್ಪ ರಿವಿಷನ್ ಮಾಡಿರಿ, ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್ 9ರಿಂದ 1 ಗಂಟೆ ಅದು ಏನಿರುತ್ತೆ ನಿಮ್ಮದು ಪಾರ್ಟ್ ಟೈಮ್ ಜಾಬ್, ಅಲ್ಲಿ ಜಾಬಿಗೆ ಹೋಗೋದು. 9ರಿಂದ 1 ತನಕ ನಿಮ್ಮ ಪಾರ್ಟ್ ಟೈಮ್ ಜಾಬ್ ಆದ ತಕ್ಷಣ ಮಧ್ಯಾಹ್ನ ಮತ್ತು ಸಂಜೆ ಏನೇನು ಮಾಡ್ಬೇಕಂತ ಹೇಳಿ 1ರಿಂದ 1:30 ತನಕ ಊಟ ಮತ್ತು ವಿಶ್ರಾಂತಿ ಮಾಡೋದು. ಊಟ ಮಾಡೋದು ಬಂದು ಆಮೇಲೆ ವಿಶ್ರಾಂತಿ, ಒಂದು ಸ್ವಲ್ಪ ರೆಸ್ಟ್ ಮಾಡೋದು. ನೆಕ್ಸ್ಟ್ 1:30ರಿಂದ 2:30 1 ತಾಸು ಏನು ಮಾಡೋದು, ಒಂದು ಸ್ವಲ್ಪ ನಿದ್ದೆ ಮಾಡೋದು. ಅಂದರೆ ಎಷ್ಟು ಓದೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಸ್ವಲ್ಪ ರೆಸ್ಟ್ನು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಓದಿದ್ದನ್ನು ನೆನ್ಪಿಟ್ಕೋಬೇಕಂದ್ರೆ ನಮ್ಮ ಮೆದುಳಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು. ನಾವು ಏನು ಮಾಡಿರಿ, 1 ತಾಸು ರೆಸ್ಟ್ ಮಾಡಿರಿ. ನೆಕ್ಸ್ಟ್ 2:15ರಿಂದ 4 ತನಕ ಏನು ಮಾಡಿರಿ, 2ನೇ ಅಧ್ಯಾಯ. ಅದಕ್ಕೆ ಅಲ್ಲಿ ಏನೇನು ಓದ್ಬಹುದಪ್ಪ ಅಂದರೆ ನೀವು GK ಓದ್ಕೋಬೋದು, ಕರೆಂಟ್ ಅಫೇರ್ಸ್ ಮತ್ತು ಏನು ವಾರ್ತಾಪತ್ರಿಕೆ ಓದ್ಕೊಳ್ಳೋದು, ಮತ್ತು ನೆಕ್ಸ್ಟ್ ಸೈಕಾಲಜಿಯನ್ನು ಓದ್ಕೊಳ್ಳೋದು. ಸೈಕಾಲಜಿಗೆ ಏನು ಮಾಡಿರಿ, ಒಂದು ಒಳ್ಳೆ ಬುಕ್ಕ ಇಟ್ಕೊಂಡು ಡೈಲಿ ಒಂದು 20 ಪೇಜ್, ಒಂದು 15 ಪೇಜ್ ಈ ರೀತಿ ಓದ್ರಿ. ಓದಿದ ತಕ್ಷಣ ನಿಮ್ಗೆ ಶಾರ್ಟ್ಕಟ್ ನೋಟ್ಸನ್ನು ಮಾಡ್ಕೊಳ್ಳೋದನ್ನು ಕಲೀರಿ, ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್ 4ರಿಂದ 4:30 ತನಕ ಮತ್ತೆ ಬ್ರೇಕ್ ಕೊಡೋದು. ಬ್ರೇಕ್ ಕೊಟ್ಟು ಏನು ಮಾಡೋದು, ನೆಕ್ಸ್ಟ್ 4:30ರಿಂದ 6 ತನಕ ಏನು ಮಾಡೋದು, ಗೌರ್ಮೆಂಟ್ ಸ್ಕೂಲ್ ಬುಕ್ಸನ್ನು 6ರಿಂದ 10ನೇ ತರಗತಿದು. ಯಾಕಂದರೆ GPSTR TET HSTR ಯಾರೆಲ್ಲ ಆರ್ಟ್ಸ್ ಅಭ್ಯರ್ಥಿಗಳತ್ತಿರಲ್ಲ ಅವ್ರ ಸಲುವಾಗಿ ಇದು ಸೋಷಿಯಲ್ ಸೈನ್ಸ್ ಪುಸ್ತಕಗಳನ್ನು ಓದೋದು. ಮತ್ತು ನೀವು ಸೈನ್ಸ್ ಇದೀರಿ ಮತ್ತು ಮ್ಯಾಥ್ಸ್ ಮತ್ತು ಬಯಾಲಜಿ ಇದ್ರೆ ಅದಕ್ಕೂ ಕೂಡ ಈ ರೀತಿಯೇ ಅಪ್ಲೈ ಮಾಡ್ಕೋಬೋದು. ಗೌರ್ಮೆಂಟ್ ಸ್ಕೂಲ್ ಬುಕ್ ತೊಗೊಂಡು 6ರಿಂದ 10ನೇ ತರಗತಿ ತನಕ ನಿಮ್ಮ ಸೈನ್ಸ್ ಇದ್ದರೆ ಸೈನ್ಸ್ ಓದ್ರಿ, ಮ್ಯಾಥ್ಸ್ ಇದ್ದರೆ ಒಂದು ಸ್ವಲ್ಪ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ಕೊರಿ. ಇದು ನಮ್ಮ ವಿಷಯದ ಸಮಾಜ ವಿಜ್ಞಾನಕ್ಕೆ ಪೇಪರ್ 2ಕ್ಕೆ ಭಾಳ ಯೂಸ್ ಆಗುತ್ತೆ. GPSTRಕ್ಕೆ ಅದನ್ನು ಓದ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಆಗ್ತದೆ ಇದು ಪುಸ್ತಕ ಓದೋದು. ಮತ್ತು ನೆಕ್ಸ್ಟ್ 6ರಿಂದ 7 ತನಕ ಏನು ಮಾಡಬೇಕಪ್ಪ ಅಂದರೆ ಮಾಕ್ ಟೆಸ್ಟ್. ಅಂದರೆ ಒಂದು ಟೈಪ್ ನೀವು ಓದಿದ್ದನ್ನು ಎಷ್ಟು ಓದೀವಿ, ನಮ್ಗೆ ಎಷ್ಟು ಬರ್ತದೆ ಅಂಥೇಳಿ ಒಂದು ಕ್ವಿಜ್ ಟೈಪ್ ನೀವು ಮಾಡ್ಕೋಬಹುದು. ಇಲ್ಲಿಕಂದ್ರೆ ಮೊಬೈಲ್ ಒಳಗೆ ಆ್ಯಪ್ ಒಳಗೂ ಒಂದು ಸ್ವಲ್ಪ ನೀವು ಕ್ವಿಜ್ ತೊಗೋಬಹುದು, ಮಾಕ್ ಟೆಸ್ಟ್ ಟೈಪ್. ಇಲ್ಲಿ ನಾನು ಮಾಕ್ ಟೆಸ್ಟ್ ತೊಗೊಳ್ಳಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ಅದರೊಳಗೂ ನೀವು ನಿಮ್ಗೆ ಇಷ್ಟ ಆದ ವಿಷಯನ ಓದ್ಕೋಬಹುದು. ನೆಕ್ಸ್ಟ್ 7ರಿಂದ 8 ತನಕ ಏನು ಮಾಡಬೇಕು, ರಾತ್ರಿ ಊಟ ಅದು ಮತ್ತು ರೆಸ್ಟ್. 8ರಿಂದ 9 ತನಕ ಏನು ಮಾಡಬೇಕಂದ್ರೆ ಬರವಣಿಗೆ ಅಭ್ಯಾಸ. ಇದು ಭಾಳ ಯೂಸ್ ಆಗುತ್ತೆ GPSTR ಸಲುವಾಗಿ. ನಾವಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋದು ಕಾರಣ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಬರವಣಿಗೆ ಅಭ್ಯಾಸವನ್ನು ಮಾಡ್ಕೋಬೇಕು. ಸ್ಪೀಡ್ ಬರೆಯೋದು ಮಾಡ್ಬೇಕು, ಬರವಣಿಗೆಯನ್ನು ನಾವು ಸುಧಾರಣೆ ಮಾಡ್ಕೋಬೇಕು. ಅದಕ್ಕೆ 8ರಿಂದ 9 1 ತಾಸು ಟೈಮ್ ಕೊಡ್ರಿ. ಮತ್ತು 9ರಿಂದ 9:30 ತನಕ ಏನು ಮಾಡಿರಿ,
ನೀವು ಪೂರ ದಿನದೊಳಗೆ ಏನೇನು ಮಾಡಿರಿ ಅಂಥೇಳಿ ಒಂದು ಸಲ ಚೆಕ್ ಮಾಡ್ಕೊರಿ. 9:30ರಿಂದ 5:30 ತನಕ ಮತ್ತೆ ನೆಕ್ಸ್ಟ್ ನಿದ್ದೆ ಸ್ಟಾರ್ಟ್ ಆಗುತ್ತಾ. ಮತ್ತು ಒಂದು ಸ್ವಲ್ಪ ಟಿಪ್ಸ್, ಏನೇನು ಟಿಪ್ಸ್ ಮಾಡಬೇಕು ಏನೇನಿಲ್ಲ ಒಂದು ವಾರದಲ್ಲಿ ಅಂಥೇಳಿ ಒಂದು ಸ್ವಲ್ಪ ಇಲ್ಲಿ ವಾರದಲ್ಲಿ ಒಂದು ದಿನ ಏನು ಮಾಡೋದು, ರಿವಿಷನ್ ಮಾಡೋದು ಮತ್ತು ಮಾಕ್ ಟೆಸ್ಟ್ ಒಂದು ವಾರದೊಳಗೆ ಒಂದು ದಿನ. ಸಂಡೇ ರೀ ಇಟ್ಕೋರಿ, ನಿಮ್ಗೆ ಯಾವ ಟೈಮ್ ಸಿಗುತ್ತಲ್ಲ ಆವಾಗ ಇಟ್ಕೋರಿ. ಮತ್ತೇನು ಮಾಡೋದು, ಸ್ಟಡಿ ಟೈಮನ್ನು ಫಿಕ್ಸ್ ಮಾಡ್ಕೋಬೇಕು. ಎಷ್ಟು ಗಂಟೆ ಓದ್ತೀವಿ ನಾವು ದಿನಕ್ಕೆ, ಈ ಟೈಮ್ಗೆ ಓದ್ತೀವಿ ಅಂಥೇಳಿ ಅಂದ್ರೆ ಅದೇ ಟೈಮನ್ನು ಇಡೋಕೆ ಟ್ರೈ ಮಾಡಿರಿ. ಯಾಕಂದ್ರೆ ಟೈಮ್ ಚೇಂಜ್ ಮಾಡಿದ್ರೆ ಒಂದು ಸ್ವಲ್ಪ ನಿಮ್ಗೆ ಓದೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಅದಕ್ಕೆ ಈ ಟೈಮ್ ಟೇಬಲ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ಟಡಿ ಒಳಗೆ ಅಳವಡಿಕೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಒಂದು ಸ್ವಲ್ಪ ನಿಮ್ಗೆ ಟೈಮಿಂಗ್ ಚೇಂಜ್ ಇತ್ತಂದ್ರೆ, ನಿಮ್ಮ ಪಾರ್ಟ್ ಟೈಮ್ ಜಾಬ್ದು ಟೈಮಿಂಗ್ ಚೇಂಜ್ ಇತ್ತಂದ್ರೆ ಮತ್ತು ಈ ಟೈಮ್ ಟೇಬಲನ್ನು ನಿಮಗೆ ಅನುಕೂಲ ಆದಂಗೆ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬಹುದು. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಆಲ್ ದ ಬೆಸ್ಟ್.